ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಎಸಿಸ್ ಇದ್ದಾರೆ ತುಷಾರ್ ಗಿನಾಥ್, ಬಿಬಿಎಂಪಿ ಕಮಿಷನರ್ ಆಗಿದ್ರು. ಈಗ ಹೊಸ ಜಿಬಿಎ ಕಮಿಷನರ್ ಇದ್ದಾರೆ ಮಹೇಶ್ವರ ಅವರು, ಸೀನಿಯರ್ ಐಎಎಸ್ ಆಫೀಸರ್ ಅವರು. ನಮ್ಮ 5 ಕಾರ್ಪೊರೇಷನ್ಗೆ ಒಂದು ಹೌಸ್ ಕಮಿಟಿ ಮಾಡಿದ್ದು, ಹೊಸ ರೂಪರೇಷೆಗಳನ್ನು ಕೊಡಬೇಕು ಅಂತ ಹೇಳಿ. ನಮ್ಮ ರಿಜ್ವಾನ್ ಅಹಮದ್ ಇದ್ದಾರೆ MLA ಅವರು. He was the chairman of the House Committee of Bangalore. ನಮ್ಮ ಬೆಂಗಳೂರು GBA ಫಾರ್ಮ್ ಮಾಡಕ್ಕೆ ಒಂದು ಕಮಿಟಿ ಇಟ್ಟಿದ್ದು ನಮ್ಮ BS ಪಾಟೀಲ್ ಅವರ ನೇತೃತ್ವದಲ್ಲಿ. ಆ ಕಮಿಟಿಯ ಸದಸ್ಯರು ರಾಜೀವ್ ಗೌಡ್ ಇದ್ದಾರೆ, ಫಾರ್ಮರ್ ಪಾರ್ಲಿಮೆಂಟ್ ಮೆಂಬರ್. ಸೊ ಎಲ್ಲ ನಮ್ಮ 5 ಕಾರ್ಪೊರೇಷನ್ ಕಮಿಷನರ್ಸ್ ಇದ್ದಾರೆ. ಹೊಸ ಕಾರ್ಪೊರೇಷನ್ GBA ಫಾರ್ಮ್ ಮಾಡಿದೀವಿ. ಬೇಕಾದಷ್ಟು ಪರ ವಿರೋಧ ಬೆಂಬಲ ಎಲ್ಲ ಕೂಡ ಬಂತು. ಬಟ್ ಒಂದು ಒಳ್ಳೆ ಗವರ್ನೆನ್ಸ್ ಕೊಡಬೇಕು ಅಂತ ಹೇಳಿ ಬ್ಯಾಂಗ್ಳೂರು ಬಹಳ ದೊಡ್ಡದಾಗಿ ಬೆಳೆದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ 25 ವರ್ಷದಿಂದ, 25 years back. I was also urban development minister at the time of S. Krishna. The population was 70 lakhs. Now it is 1.4 crores. Every day 3,000 vehicles has been registered. That means almost 1 lakh vehicles Bangalore Nagarದಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. 1 crore 30 lakhs vehicles are traveling in Bangalore. In this, about almost 19% of them are staying in apartments. This is our statistics, whatever we have. In 19%, 14% are regularized, 5% are unauthorized occupants are there in apartments. I don't want to go more further on that. So, ಇವತ್ತು ಎಂಟೈರ್ ವರ್ಲ್ಡ್ ಇಲ್ಲೇನೆ ಬೆಂಗಳೂರಿನಲ್ಲಿ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡುವಾಗ ನಾನೇ UD ಮಿನಿಸ್ಟರ್ ಆಗಿದೆ. ದಟ್ ವಾಸ್ ಮೈ ಲಾಸ್ಟ್ ಸಿಗ್ನೇಚರ್ ಆಸ್ ಎ ಪ್ಲಾನಿಂಗ್ ಚೇರ್ಮನ್. ಆಗ ಇಲ್ಲೇ ಕರೆಸಿದ್ದು ಅಟಲ್ ಬಿಹಾರಿ ವಾಜಪೇಯಿ ಬಂದಿದ್ರು. ವಾಜಪೇಯಿ ಬಂದು ಅವರೊಂದು ಮಾತು ಹೇಳಿದ್ರು. ದೇರ್ ವಾಸ್ ಎ ಟೈಮ್ ವೆನ್ ದ ವರ್ಲ್ಡ್ ಲೀಡರ್ಸ್ first used to come to Delhi, then they used to look at Chennai, they look at Hyderabad, they used to look at Calcutta, they look at Bombay, they look at Bangalore and all. ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. Now they are coming to Bangalore and then they are going to Delhi and Delhi. ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ, Bangalore, the best weather you are all witnessing and enjoying. The best culture, what we are observing, everyone who have been coming out of this village to different part of the world. 2 lakh foreign passport holders are here. 25 lakh engineers, IT engineers are working in Bangalore. In California, we have 13 lakhs, but Bangalore has 25 lakhs. This is the strength of Bangalore. ಅವರೆಲ್ಲ ಹೆಚ್ಚು ಕಮ್ಮಿ 90% ಎಲ್ಲ ನಿಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾರೆ. ಸೊ ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನೀವೆಲ್ಲ ಇಲ್ಲಿ ಅಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಆಗಿ ಬಂದಿದ್ದೀರಿ. ನಿಮ್ಗೆಲ್ಲ ನಾನು ಆಹ್ವಾನ ಕೊಟ್ಟಿದ್ದೀನಿ. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಆಲ್ ಮೈ ಕಮಿಷನರ್ ಸಿಟಿಂಗ್ ಹಿಯರ್ ಅಂಡ್ ಮೈ ಬ್ಯೂರೋಕ್ರಾಟ್ ಸಿಟಿಂಗ್ ಹಿಯರ್, ಐ wholeheartedly welcome this Vidhan Sabha. This is a place where we have taken very major decisions. This is a place where dignitaries of the world come and speak here. We discuss here. We deliberate here. Apart from the assembly, where we have the building in the top, we do a lot of fun in embarrassing Mother Jagapuri. We discuss a lot of things. But again we come to a conclusion. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.